ನಮಸ್ತೆ ಎಲ್ಲರಿಗೂ. ಇದು ನೋಡಿದ್ದೀರಾ, ನನಗೆ ಎಷ್ಟು ಸಂತೋಷ ಆಗ್ತಾ ಉಂಟಂದರೆ, ಈಗಲೇ ನಮ್ಮ ಕಾಸರಗೋಡಿನ ಮನೆಗೆ ಹೋಗಿ ಬರುವ ಅಂತ ಕಾಣ್ತಾ ಉಂಟು. ಗೊತ್ತುಂಟ ನಿಮಗೆ? ಇದೀಗ ನಿಮಗೆ ಯಾರು ತೆಗೆದು ತಂದು ಕೊಟ್ಟಿದ್ದಾರೆ? ಅದು ನಮ್ಮ ಆಫೀಸಿನ ಸ್ಟಾಫು, ಲೇಡಿ ಸ್ಟಾಫ್ ಹೋಗಿ ಅಲ್ಲಿ ದೋಂಟಿ ತೆಗೆದು ಎಲ್ಲ ತೆಗೆದು, ಇಷ್ಟು ಮಾತ್ರ ಅಲ್ಲ, ಸುಮಾರು ತಂದಿದ್ದಾರೆ. ಹೌದಾ? ನಾನು ಮತ್ತೆ ಸ್ಯಾಂಪಲ್ ಒಂದು 4 ಸಾಕೊಂಡು ಮತ್ತೆ 4-5 ಅಷ್ಟು. ಇದು ದೊಡ್ಡದಾದ್ರೆ ಭಾರಿ ಸಿಹಿ ಉಂಟಂತ ಹೇಳಿ ಒಂದು ವಿಷಯ ಹೇಳ್ತೇನೆ. ಅಲ್ಲಿ ಕೊಯ್ಯುವವರು ಒಂದು 10-12 ವರ್ಷದ ಮುಂಚೆ ನಾನು ಕಾಸರಗೋಡಿನಲ್ಲಿ ಇರುವಾಗ ಉಂಟಲ್ಲ, ಆಗ ಇದೇ ಮಾವಿನ ಹಣ್ಣು ಇಷ್ಟಿಷ್ಟು ದೊಡ್ಡದಾಗ್ತಿತ್ತು. ಒಂದು ದಿನ ಹಣ್ಣಾದ ನಂತರ ಉಂಟಲ್ಲ, ನಾನು ಅಷ್ಟು ಸಂತೋಷದಿಂದ ಯಾವಾಗ ತಿನ್ನುವುದಂತ ಕಾದು ಮಾವಿನ ಹಣ್ಣು ಕಟ್ಟು ಮಾಡುವಾಗ ಇಷ್ಟು ದೊಡ್ಡ ಹುಳ ಅದರಲ್ಲಿ. ಅದರ ನಂತರ ನಾನು ಆ ಮಾವಿನ ಹಣ್ಣಿಗೆ ಒಂದು ಹೆಸರಿಟ್ಟಿದ್ದೇನೆ. ಗೊತ್ತುಂಟ ಎಂತ ಅಂತ? ಅದು ಸರಿಯಾಗಿಲ್ಲ. ಹುಳಕ್ಕೆ ಕೀಡೋ ಅಂತ ಹೇಳುದಲ್ಲ, ಕೀಡಂಬು ಅಂತ ಮಾವಿನ ಹಣ್ಣಿಗೆ ಇಟ್ಟದ್ದೇ ಕೀಡಂಬು. ಕಡೆಗೆ ಸ್ವಲ್ಪ ವರ್ಷ ಹೋದ ನಂತರ ನಮ್ಮ ಎದುರಿನಲ್ಲಿ ಎಲ್ಲ ಇದ್ದಾರೆ, ಜನ ಅಂಗಡಿಯವರಿದ್ದಾರೆ, ಅವರು ಹೋಗಿ ತೆಗ್ದಂತೆ 2-3 ಮಾವಿನ ಹಣ್ಣು ಹಣ್ಣಾದ ತಿಂದಿದ್ದಾರೆ. ಅವರು ಕೀಡ ಉಂಟ ನೋಡಿದರೆ ಗೊತ್ತಿಲ್ಲ, ಆದರೂ ಸಹ ಅವರು ಹೇಳಿದ್ದಾರೆ ಅಷ್ಟು ರುಚಿ ಮಾವಿನ ಹಣ್ಣು ಎಲ್ಲಿಯೂ ನೋಡಲಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದೀಗ ಸಣ್ಣ ಸಣ್ಣ ಮಾವಿನ ಹಣ್ಣು ತಂದಿದ್ದಾರೆ, ದೊಡ್ಡದಾಗ್ಲಿಕ್ಕೆ ಕಾಯಲಿಲ್ಲ. ಯಾಕೆಂದ್ರೆ ಇಡೀ ನಮ್ಮ ಏರಿಯಾದವರೆಲ್ಲ ತೆಗೆದು ಖಾಲಿ ಮಾಡ್ತಾರ ಅಂತ, ಮಕ್ಕಳೆಲ್ಲ ಬರುವವರು ಯಾರು ಇರ್ಬೋದು. ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಈಗ ತಂದಿದ್ದಾರೆ. ಅವರು ಸಹ ಕೊಂಡೋಗಿದ್ದಾರೆ ಅಂತೆ ಸ್ಟಾಫ್. ಇರ್ಲಿ, ಕೊಂಡೋಗ್ಲಿ. ಇದೆಂತ ಹೀಗೆ ಎಂತಾದ್ರೂ ಪಚ್ಚಡಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ? ನಾನೆಂತ ಮಾಡ್ತೇನೆ ಅದು ವಿಷಯ ಬಿಡಿ. ನಾನು ಹೀಗೆ ಮಾಡಿದ ನಂತರ ಗೊತ್ತಾಗುದು. ಮಾಡಿದ್ರೆ ಮಾಡಿ ಏನು, ಇಲ್ಲದಿದ್ರೆ ಯಾರಿಗಾದ್ರೂ ಕೊಟ್ಟೇನು, ನಮ್ಮ ಮಾದೇವಿ ಕೊಂಡೋಗು, ತೊಂದ್ರೆ ಇಲ್ಲ. ಆದ್ರೂ ಸಹ ಇದು ನೋಡಿದ ನಂತರ ನನಗೀಗ ಕಾಸರಗೋಡಿಗೆ ಹೋಗುವ ಆಸೆ ಜೋರಾಗಿದೆ. ಹೇಗೂ ಪೇಂಟಿಂಗ್ ಎಲ್ಲ ಆಗಿ ಚೆಂದಾಗಿ ಆಗಿದೆ. ಮಗ ಹೇಳಿದ್ದಾನೆ ನೆಕ್ಸ್ಟ್ ವೀಕ್ ಹೋಗುವ ಅಂತ. ಅವರಿಗೆ ಸಹ ನೋಡ್ಲಿಕ್ಕೆ ಆಸೆ ಉಂಟಂತೆ, ಹಾಗೆ ಬರುವ ವಾರ ಹೋಗುವ ಅಂತ ಹೇಳಿದ್ದಾನೆ. ಹಾಗೆ ನಾನು ಸಹ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಹೋಗಿ ಬರ್ತೇನೆ, ಆಯ್ತಾ? ಆಯ್ತು, ಓಕೆ. ನಮ್ಮ ಊರು ಒಟ್ಟಿಗೆ ಹೋಗುವ. ಹೇಗಿದ್ರು ನಮ್ಮ ಊರಲ್ಲ, ಎಷ್ಟು ಮಂಗಳೂರಿನಲ್ಲಿ ನಿಂತರು ಗಂಡನ ಮನೆಗೆ ಬಂದ ನಂತರ ಅದೇ ನಮ್ಮ ಊರಲ್ಲ ಕಾಸರಗೋಡು. ಈಗ ಸಹ ಆಸೆ ಉಂಟು ನನಗೆ ಹೋಗಿ ನಿಲ್ಲಿಕ್ಕೆ. ನಿಮ್ಗೆ ಹೇಗೂ ತುಂಬಾ ಆಸೆ ಉಂಟು. ಹೌದು, ಮನೆ ನೋಡಿ ಸಹಿಸುದಿಲ್ಲ, ಹೋಗಿ ನಿಲ್ಲುವಂತಲೇ ಆಗ್ತದೆ. ಉಪಾಯ ಇಲ್ಲ. ಎರಡು ವಿಷಯ ಉಂಟು. ಒಂದು, ಸಣ್ಣ ಮಗನಿಗೆ ಇಲ್ಲಿ ಒಬ್ಬನನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ಮದುವೆ ಆಗ್ಬೇಕು, ಮತ್ತೆ ಹೋದ್ರೆ ಚಿಂತೆ ಇಲ್ಲ. ಮತ್ತೆ ಒಂದು ವಿಷಯ ಅಂದ್ರೆ, ನನ್ನ ಟ್ರೀಟ್ಮೆಂಟಿಗೆ ಕಾಸರಗೋಡಿನಿಂದ ಮಂಗಳೂರಿಗೆ ಬರ್ಲಿಕ್ಕೆ ಸಾಧ್ಯ, ತುಂಬಾ ಪ್ರಾಬ್ಲಮ್, ಭಾರಿ ಕಷ್ಟ. ಈಗ ನನಗೆ ತವರು ಮನೆಗೆ ಹೋದ ಹಾಗೆ ಹೋಗಿ ಬರ್ಲಿಕ್ಕೆಲ್ಲ ಹತ್ತಿರ ಉಂಟು ಅಲ್ಲ. ಇನ್ನು ಅಲ್ಲಿ ಹೋಗಿ ನಿಂತ್ರೆ ಅಲ್ಲಿಂದ ಬರುವುದು ಯಾರು? ಅದು ಬಿಡುವ, ಅದು ಆಸೆ ಬಿಟ್ಟಿದ್ದೇನೆ. ಆದ್ರೂ ಸಹ ಒಂದು ದಿವಸ ಹೋಗಿ ನನಗೆ ನೋಡಿ ನಾವು ಹೋಗ್ಬೇಕಂತ ಆಸೆ ಉಂಟೀಗ. ಹೋಗುವ ಬರುವವರು, ಆಯ್ತಾ? ಈ ಮಾವಿನ ಇದು ಕೀಡಂಬ ಉಂಟಲ್ಲ, ಈಗ ಕೀಡ ಇರ್ಲಿಕ್ಕಿಲ್ಲ. ಇಲ್ಲಪ್ಪ, ತಿಂದಿಲ್ಲ ನಾನು. ಹೌದಾ? ಆಫೀಸ್ನಲ್ಲಿ ಕಟ್ ಮಾಡಿ ತಿಂದಾಯ್ತು. ಅದು ಕಾಯಿಲ್ಲ. ಹೌದು, ಹಣ್ಣಾದ ನಂತರ ಬಾಕಿ ಆಗಬೇಕಲ್ಲ ಮರದಲ್ಲಿ. ಮರದಲ್ಲಿ ಬಾಕಿ ಆದ್ರಲ್ಲ ಹಣ್ಣಾಗುದು. ಎಂತಾಗ್ತದೆ ನೋಡುವ, ಆಯ್ತಾ? ಬಾಯ್.